ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು PW ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಶಾಲಿನಿ ಸೋಮಶೇಖರ್, ನಿಮ್ಮ ಬಾಟ್ನಿ ಟೀಚರ್. ಅಂತೂ ಫೈನಲಿ ನಾಳೆ KCET ಎಕ್ಸಾಮ್ ಬಂದೇ ಬಿಡ್ತು. 2 ವರ್ಷಕ್ಕೆ ಮುಂಚೆ ನೀವು ಎಂಜಿನಿಯರಿಂಗ್ ಮಾಡಬೇಕು, ವೆಟರ್ನರಿ ಡಾಕ್ಟರ್ ಆಗಬೇಕು ಅಂತ ಎಲ್ಲ ಡ್ರೀಮ್ ಇಟ್ಕೊಂಡು ಸೈನ್ಸ್ ಸ್ಟ್ರೀಮ್ನ ತಗೊಂಡಿರ್ತೀರಾ. ಫೈನಲಿ ಆ ದಿನ ನಾಳೆ ಬರ್ತಾ ಇದೆ. ಸೊ ನಾಳೆ ಎಕ್ಸಾಮಿಗೆ ಯಾವ ಮೈಂಡ್ ಸೆಟಲ್ಲಿ ಹೋದ್ರೆ ನಿಮಗೆ ಎಕ್ಸಾಮ್ ಪೇಪರ್ ಚೆನ್ನಾಗಾಗುತ್ತೆ, ಇವತ್ತಿನ ರಾತ್ರಿ ಯಾವ್ದೆಲ್ಲ ರುಟೀನ್ ನೀವು ಫಾಲೋ ಮಾಡಿದ್ರೆ ನಾಳೆ ನಿಮಗೆ ಚೆನ್ನಾಗಿ ನೆನ್ಪುಳಿಯುತ್ತೆ, ಅದನ್ನ ನಾನು ನಿಮಗೆ ಹೇಳಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸ್ವಲ್ಪ ಟಿಪ್ಸ್ ಎಲ್ಲ ಕೊಡ್ತೀನಿ, ಆದಷ್ಟು ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿ. ಫಸ್ಟ್ ಆಫ್ ಆಲ್, ನಿಮ್ಮ ಲೈಫ್ನಲ್ಲಿ ಹಲವಾರು ಜನ ಲೈಕ್ ಮೋರ್ ದೆನ್ 90% ಆಫ್ ಯು ಆಲ್ ಫಸ್ಟ್ ಟೈಮ್ ಒಂದು ಕಾಂಪಿಟೇಟಿವ್ ಎಕ್ಸಾಮ್ನ ಇವಾಗ ಬರೀತಾ ಇರ್ತೀರಾ. ಸೊ ಒಂದು ಆಂಗ್ಸೈಟಿ, ಒಂದು ಫಿಯರ್ ಅಂತೂ ಇದ್ದೇ ಇರುತ್ತೆ. ಐ ಅಂಡರ್ಸ್ಟ್ಯಾಂಡ್ ಇಟ್ ಕಂಪ್ಲೀಟ್ಲಿ. ಬಟ್ ನೀವೇನು ಇನ್ನೊಂದು ವಿಷಯನ ಅರ್ಥ ಮಾಡ್ಕೊಳ್ಬೇಕು ಅಂತ ಅಂದರೆ, ನೀವು ಯಾವಾಗ ಆಂಕ್ಷಿಯಸ್ ಸ್ಟೇಟ್ನಲ್ಲಿ ಇರ್ತೀರಾ, ನರ್ವಸ್ ಆಗಿರ್ತೀರಾ, ಆವಾಗ ಅದು ನಿಮಗೆ ಒಳ್ಳೇದಕ್ಕಿಂತ ಜಾಸ್ತಿ ಹಾರ್ಮೆ ಮಾಡುತ್ತೆ. ಏನ್ ಇಷ್ಟ ತನಕ ನೀವು ಕಷ್ಟಪಟ್ಟು ಓದಿರ್ತೀರಾ ಅದು ನೆನ್ಪು ಹೋಗೋ ಹಾಗೆ ಮಾಡುತ್ತೆ. ಸೊ ಆ ಕಾರಣಕ್ಕೆ ಐ ರಿಕ್ವೆಸ್ಟ್ ಯು ಆಲ್ ಟು ಮೇಂಟೈನ್ ಲೈಕ್ ಅ ಪಾಸಿಟಿವ್ ಮೈಂಡ್ ಸೆಟ್. ನಾಳೆ ಎಕ್ಸಾಮ್ ಸರಿಯಾಗಿ ಹೋಗದೇ ಇದ್ರೆ ಮತ್ತೆ ಮುಂದೆ ಲೈಫ್ನಲ್ಲಿ ಏನ್ ಗತಿ ಅಂತ ಎಲ್ಲ ಕೆಲವೊಬ್ಬರಿಗೆ ಓವರ್ ಥಿಂಕ್ ಮಾಡುವಂತಹ ಅಭ್ಯಾಸ ಇರುತ್ತೆ. ನೀವ್ ಏನ್ ಯೋಚನೆ ಮಾಡ್ತೀರಾ ನಾಳೆ ಬಗ್ಗೆ, ಅದನ್ನ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ನಾಳೆ ಚೆನ್ನಾಗಿ ಹೋಗೋದಕ್ಕೆ ಚಾನ್ಸ್ 50% ಇದೆ, ಚೆನ್ನಾಗಿ ಹೋಗದೇ ಇರೋದಕ್ಕೂ ಚಾನ್ಸ್ 50% ಇದೆ. ವೈ ನಾಟ್ ಥಿಂಕ್ ಅಬೌಟ್ ದ ಪಾಸಿಟಿವ್ 50%? ವಾಟ್ ಇಫ್ ದ ಕ್ವೆಶ್ಚನ್ ಪೇಪರ್ ಹ್ಯಾಸ್ ಆಲ್ ದ ಕ್ವೆಶ್ಚನ್ಸ್ ದಟ್ ಯು ಹ್ಯಾವ್ ಸ್ಟಡಿಡ್? ಅದು ಕೂಡ ನೀವು ಎಲಿಮಿನೇಟ್ ಮಾಡೋಕ್ಕಾಗಲ್ಲ, ಆ ಚಾನ್ಸ್ ಅದು ಕೂಡ ಸಾಧ್ಯ ಇದೆ ಅಲ್ವಾ. ಸೊ ಯೂನಿವರ್ಸ್ ಕೇಳಿಸ್ಕೊಳ್ತಾ ಇರುತ್ತೆ, ನೀವು ಯೋಚನೆ ಮಾಡ್ತಾ ಇದ್ದೀರಾ ಏನು ಅಂತ ಎಲ್ಲ. ನೀವೇನು ಯೋಚನೆ ಮಾಡ್ತೀರಾ ಅದೇ ನಿಜ ಆಗುತ್ತೆ. ಸೊ ಆದಷ್ಟು ನೀವು ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಆಂಗ್ಸೈಟಿ ಇಟ್ಕೊಂಡು ನರ್ವಸ್ ಸ್ಟೇಟ್ನಲ್ಲಿ ಎಕ್ಸಾಮಿಗೆ ಹೋಗಬೇಡಿ. ಸ್ವಲ್ಪ ಪಾಯಿಂಟ್ಸ್ನ ನಾನು ಹೇಳ್ತೀನಿ, ಅದನ್ನ ಮೈಂಡಲ್ಲಿ ಇಟ್ಕೊಂಡಿರಿ ಎಕ್ಸಾಮಿಗೆ ಹೋಗೋ ಮುಂಚೆ. ಫಸ್ಟ್ ಆಫ್ ಆಲ್, ಇವತ್ತು ರಾತ್ರಿ ನಿಮ್ಮ ರುಟೀನ್ ಹೇಗಿರಬೇಕು? ನಾಳೆ 2 ಎಕ್ಸಾಮ್ ಬರೀತಾ ಇದ್ದೀರಾ ನೀವು, ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ. ಸೊ ಓದ್ಕೊಳ್ಳೋದಕ್ಕೆ ತುಂಬಾ ಹೆಚ್ಚು ಕಂಟೆಂಟ್ ಎಲ್ಲ ಇರುತ್ತೆ, ಎಲ್ಲಾನು ರಿವೈಸ್ ಮಾಡಿಬಿಡೋಣ ಅಂತ ಅನ್ಸುತ್ತೆ. ಬಟ್ ಎಕ್ಸಾಮ್ನಲ್ಲಿ ನಿಮಗೆ ಓದಿರೋದು ನೆನ್ಪುಳಿಬೇಕು ಅಂತ ಅಂದರೆ, ನೀವು ಒಳ್ಳೆ ನಿದ್ದೆ ಮಾಡಿದರೆ ಮಾತ್ರ ನಿಮಗೆ ಮೆಮೊರಿ ಫಾರ್ಮ್ ಆಗೋದಕ್ಕೆ ಸಾಧ್ಯ. ಪೂರ್ತಿ ರಾತ್ರಿ ನೀವು ಓದಿ ಮತ್ತೆ ನೀವು ಎಕ್ಸಾಮ್ ಹಾಲಿಗೆ ಹೋಗಿ ಬೆಳಗ್ಗೆ ಪೇಪರ್ ನೋಡಿದಾಗ ಓದಿರೋದು ನೆನ್ಪುಳಿದೇ ಇರ್ಬೋದು, ಬಿಕಾಸ್ ಯು ಹ್ಯಾವ್ ನಾಟ್ ಸ್ಲೆಪ್ಟ್ ವೆಲ್. ಸ್ಲೀಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಡೋಂಟ್ ಪುಲ್ ಅನ್ ಆಲ್ ನೈಟರ್ ಟುಡೇ. ಅಟ್ಲೀಸ್ಟ್ ಇವತ್ತು ಮಾತ್ರ 7 hours ಕಂಪ್ಲೀಟ್, ಮಿನಿಮಮ್ 7 hours ಮಲ್ಕೊಳ್ಳಿ. 7 to 7.5 hours ಅಬ್ಸಲ್ಯೂಟ್ಲಿ ಎಸೆನ್ಷಿಯಲ್. ಆ್ಯಂಡ್ ಮಲ್ಗಕ್ಕೆ ಮುಂಚೆ ನಾನು ನಿಮ್ಗೊಂದು ಟಾಸ್ಕ್ನ ಕೊಡ್ತೀನಿ. ಏನು ಮಾಡ್ಬೇಕಂತ ಅಂದರೆ, ಮಲ್ಗೋ ಮುಂಚೆ ಒಂದ್ಸತಿ ವಿಜುವಲೈಸೇಷನ್ ಮಾಡ್ಕೊಳ್ಳಿ. ನಾಳೆಯ ಎಕ್ಸಾಮ್ ಇದ್ರಲ್ಲಿ ಕೂತಿದ್ದೀರಾ, ನೀವು ಎಕ್ಸಾಮ್ ಹಾಲ್ನಲ್ಲಿ ಕೂತಿದ್ದೀರಾ. ಐಡಿಯಲಿ ನಿಮ್ಮ ಪ್ರಕಾರ ಎಕ್ಸಾಮ್ ಹಾಲ್ನಲ್ಲಿ ಏನಾಗುತ್ತೆ ಅಂತ, ಆಯ್ತಾ? ಐಡಿಯಲ್ ಸಿಚುವೇಶನ್. ಸೊ ನೀವು ಎಕ್ಸಾಮ್ ಹಾಲಿಗೆ ಹೋಗಿದ್ದೀರಾ, ಪೇಪರ್ ನಿಮಗೆ ಕೊಟ್ಟಿದ್ದಾರೆ, ಪೇಪರ್ನಲ್ಲಿ ಎಲ್ಲ ನೀವು ಓದಿರೋದೇ ಕಲ್ತಿರೋದೇ ಬಂದಿರತ್ತೆ. ಸೊ ನಿಮಗೆ ತುಂಬ ಖುಷಿ ಆಗುತ್ತೆ, ಎಲ್ಲ ಫಾಸ್ಟಾಗಿ ಆನ್ಸರ್ ಮಾಡ್ಕೊಂಡು ಹೋಗ್ತೀರಾ. ಆ್ಯಂಡ್ ಯುಲ್ ಬಿ ವೆರಿ ಹ್ಯಾಪಿ. ನಿಮ್ಮ ಫ್ರೆಂಡ್ಸ್ನ ನೀವು ಮುಖ ನೋಡ್ತೀರಾ, ಯಾರು ನಿಮ್ಮದೇ ಸೆಂಟರ್ನಲ್ಲಿದ್ದಾರೆ, ಇಬ್ರಿಗೂ ಖುಷಿಯಾಗಿರುತ್ತೆ. ಯು ಸ್ಮೈಲ್ ಆ್ಯಂಡ್ ದೆನ್ ಮನೆಗೆ ಬರ್ತೀರಾ, ಅಪ್ಪ ಅಮ್ಮ ಕೇಳ್ತೀರಾ ಹೆಂಗಾಯ್ತು ಪೇಪರ್ ಅಂತ, ಎಲ್ಲ ಸೂಪರ್ ಆಯಿತು ಅಂತ ಹೇಳ್ತೀರಾ. ಸೊ ಎಲ್ಲ ಪರ್ಫೆಕ್ಟಾಗಿ ಆಗ್ಬೋದು ನಾಳೆ, ಅದನ್ನು ಒಂದ್ಸತಿ ವಿಜುವಲೈಸ್ ಮಾಡ್ಕೊಳ್ಳಿ. ಎಕ್ಸಾಕ್ಟ್ ಸೀನ್ ಬೈ ಸೀನ್. ನೀವು ಬೆಳಗ್ಗೆ ಯಾವ ಬಟ್ಟೆ ಹಾಕೊಳ್ತಾ ಇದ್ದೀರಾ, ಯಾವ ವೆಹಿಕಲ್ ಯೂಸ್ ಮಾಡ್ಕೊಂಡು ಸೆಂಟರ್ಗೆ ಹೋಗ್ತೀರಾ, ಎಲ್ಲ ಪೂರ್ತಿ ಡೀಟೇಲ್ ಆಗಿ ನೀವು ನಿಮ್ಮ ಮೈಂಡ್ನಲ್ಲಿ ವಿಜುವಲೈಸ್ ಮಾಡ್ಕೊಳ್ಳಿ. ದಟ್ ವಿಲ್ ಬ್ರಿಂಗ್ ಯು ಟು ಅ ಪಾಸಿಟಿವ್ ಮೈಂಡ್ ಸೆಟ್. ಆ್ಯಂಡ್ ಸೆಕೆಂಡ್, ಇವತ್ತಿನ ಡಿನ್ನರ್ ತುಂಬ ಹೆವಿ ಆಗಿರೋದನ್ನ ತಿನ್ನಬೇಡಿ, ಸ್ವಲ್ಪ ಲೈಟ್ ಡಿನ್ನರ್ ಮಾಡಿ. ನೆಕ್ಸ್ಟ್, ನಾಳೆ ಬೆಳಗ್ಗೆ ಎದ್ದಿದ ತಕ್ಷಣ ಮೊಬೈಲ್ನ ನೋಡಬೇಡಿ. ಆಫ್ಟರ್ ಅ ಗುಡ್ ಸ್ಲೀಪ್ ಎದ್ದಾದ ನಂತರ ತಕ್ಷಣ ಮೊಬೈಲ್ ನೋಡಿದ್ರೆ ನಿಮ್ಮ ಎನರ್ಜಿ ಎಲ್ಲ ಡ್ರೈನ್ ಆಗುತ್ತೆ. ಒಂದು ಸ್ವಲ್ಪ ಮೂವ್ಮೆಂಟ್ ಮಾಡಿ, ವಾಕಿಂಗ್ ಎಲ್ಲ ಮಾಡಿ. ಇವತ್ತು ರಾತ್ರಿ ಮಲ್ಗೋ ಮುಂಚೆನೆ ನೀವು ನಾಳೆ ಏನೆಲ್ಲ ತಗೊಂಡು ಹೋಗಬೇಕು ಬ್ಯಾಗ್ನಲ್ಲಿ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಡಿ. ಸೊ ದೆರ್ ಇಸ್ ನೋ ರಶ್ ಇನ್ ದ ಮಾರ್ನಿಂಗ್ ಟುಮಾರೋ. ಆ್ಯಂಡ್ ಮಾರ್ನಿಂಗ್ ಸ್ವಲ್ಪ ದೇವರಿಗೆ ಒಂದು ಕೈ ಮುಗಿರಿ ಆ್ಯಂಡ್ ಒಂದು ಸ್ವಲ್ಪ ಅಫರ್ಮೇಷನ್ಸ್ ಹೇಳ್ಕೊಳ್ಳಿ. ಅಫರ್ಮೇಷನ್ಸ್ ಏನು ಅಂತ ಎಲ್ಲ ನಾನು ಪ್ರೀವಿಯಸ್ ವೀಡಿಯೋಸ್ನಲ್ಲಿ ಹೇಳಿದ್ದೀನಿ ನಿಮಗೆ. ಸೊ ಆ ದಿನ ಹೆಂಗೆ ಹೋಗಬೇಕು ಅಂತ ನಿಮಗೆ ನೀವೇ ಹೇಳ್ಕೊಳ್ಳಿ. ಇವತ್ತು ದಿನ ಸೂಪರ್ ಆಗಿರುತ್ತೆ, ಇವತ್ತು ನಾನು ಓದಿರೋ ಕ್ವೆಶ್ಚನ್ಸೇ ಎಲ್ಲ ಪೇಪರ್ನಲ್ಲಿ ಬರುತ್ತೆ. ಆಮೇಲೆ ಎಲ್ಲ ನಾನು ಏನೆಲ್ಲ ಓದಿದ್ದೀನಿ ಟೈಮ್ ಕರೆಕ್ಟಾಗಿ ನನಗೆ ನೆನಪಾಗುತ್ತೆ. ಈ ಪೇಪರ್ನಿಂದ ನಾನು ಅನ್ಕೊಂಡಿರೋ ಕಾಲೇಜ್ನಲ್ಲಿ, ಅನ್ಕೊಂಡಿರೋ ಬ್ರಾಂಚ್ನಲ್ಲಿ ನನಗೆ ಸೀಟ್ ಸಿಗುತ್ತೆ. ಈ ಥರ ಎಲ್ಲ ನಿಮಗೆ ನೀವೇ ಪಾಸಿಟಿವ್ ಆಗಿ ಅಫರ್ಮೇಷನ್ಸ್ನ ಹೇಳ್ಕೊಳ್ಳಿ. ಆಮೇಲೆ ಬ್ರೇಕ್ಫಾಸ್ಟ್ ಕೂಡ ಲೈಟ್ ಆಗಿ ಇಟ್ಕೊಳ್ಳಿ. ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಮಧ್ಯೆ ಸ್ವಲ್ಪ ಬ್ರೇಕ್ ಇದೆ ನಿಮಗೆ, ಅವಾಗ ಲಂಚ್ ನೀವು ಮಾಡ್ಬೋದು. ಇಟ್ ಈಸ್ ಬೆಟರ್ ಇಫ್ ಯು ಕ್ಯಾರಿ ಲಂಚ್ ಫ್ರಮ್ ಹೋಮ್, ಬಿಕಾಸ್ ಎಕ್ಸಾಮ್ ಟೈಮ್ನಲ್ಲಿ ಹೊರಗಡೆ ತಿಂದರೆ ಕಂಟಾಮಿನೇಷನ್ ಆಗಿರ್ಬೋದು. ಸೊ ದೆರ್ ಆರ್ ಚಾನ್ಸಸ್ ದಟ್ ಯು ಮೈಟ್ ಫಾಲ್ ಸಿಕ್. ಟು ಮೇಂಟೈನ್ ಯುವರ್ ಹೆಲ್ತ್ ಫಾರ್ ದ ಅಪ್ಕಮಿಂಗ್ 2 ವೆರಿ ಇಂಪಾರ್ಟೆಂಟ್ ಡೇಸ್ ಆಫ್ ಯುವರ್ ಲೈಫ್, ಇಟ್ಸ್ ಬೆಟರ್ ಇಫ್ ಯು ಕ್ಯಾರಿ ಹೋಮ್ ಕುಕ್ಡ್ ಮೀಲ್ಸ್. ಅಮ್ಮನ ಹತ್ರ ಮಾಡಿಸ್ಕೊಂಡು ತೊಗೊಂಡು ಹೋಗಿ, ಅದರಲ್ಲಿ ಸ್ವಲ್ಪ ಆಶೀರ್ವಾದನೂ ಹಾಕಿರ್ತಾರೆ ಅಮ್ಮ. ಸೊ ಎಲ್ಲ ಒಳ್ಳೇದಾಗತ್ತೆ. ಆ್ಯಂಡ್ ಬೈ ಚಾನ್ಸ್ ಕಳೆದ ವರ್ಷ KCET ಎಕ್ಸಾಮ್ನಲ್ಲಿ ಸ್ವಲ್ಪ ಔಟ್ ಆಫ್ ದ ಸಿಲೆಬಸ್ ಕ್ವೆಶ್ಚನ್ಸ್ ಎಲ್ಲ ಬಂದ್ಬಿಟ್ಟಿತ್ತು. ಆ ರೀತಿ ಏನಾದರೂ ಹೋಪ್ಫುಲಿ ಈ ವರ್ಷ ಆಗಬಾರ್ದು. ಅಕಸ್ಮಾತ್ ಆದ್ರೂ
ಇಟ್ ಇಸ್ ನಾಟ್ ಅಂಡರ್ ಅವರ್ ಕಂಟ್ರೋಲ್. ಆಗಬಹುದು, ಆದ್ರೂ ಕೂಡ ಯು ಶುಡ್ ನಾಟ್ ಲೂಸ್ ಯುವರ್ ಕೂಲ್, ಯು ಶುಡ್ ನಾಟ್ ಲೂಸ್ ಯುವರ್ ಪಾಸಿಟಿವ್ ಮೈಂಡ್ ಸೆಟ್ ಅಂಡ್ ಬಿಕಮ್ ಆಂಕ್ಷಿಯಸ್. ಆಫ್ ಕೋರ್ಸ್ ಹಂಗೆ ಮಾಡಿಸುತ್ತೆ, ಆದರೆ ನೀವು ಒನ್ ಕ್ವೆಶ್ಚನ್ ಅಟ್ ಅ ಟೈಮ್ ತಗೊಳ್ಳಿ, ಆಯ್ತಾ? ಫಸ್ಟ್ ಕ್ವೆಶ್ಚನೇ ನಿಮ್ಗೆ ಗೊತ್ತಿಲ್ಲ ಅಥವಾ ಫಸ್ಟ್ ಕ್ವೆಶ್ಚನೇ ಬೈ ಚಾನ್ಸ್ ಗಾಡ್ ಫಾರ್ಬಿಡ್ ಬರಬಾರ್ದು, ಬಟ್ ಏನಾದರೂ ಔಟ್ ಆಫ್ ದ ಸಿಲೆಬಸ್ ಕ್ವೆಶ್ಚನ್ ಬಂದಿದ್ರೆ ಬಿಡಿ, ಆ ಕ್ವೆಶ್ಚನ್ ಅಲ್ಲಿರೋ ಚಿಂತೆ ಆ ಕ್ವೆಶ್ಚನ್ ಅಲ್ಲೇ ಬಿಟ್ಟು ನೆಕ್ಸ್ಟ್ ಕ್ವೆಶ್ಚನ್ಗೆ ಹೋಗಿ. ಸೊ ಒಂದು ಕ್ವೆಶ್ಚನ್ ಸರಿಯಾಗಿ ಹೋಗಿಲ್ಲ ಅಂತ ನೀವು ಅದನ್ನ ನೆಕ್ಸ್ಟ್ ಕ್ವೆಶ್ಚನ್ ಕ್ಯಾರಿ ಮಾಡ್ತಾ ಇದ್ರೆ ಅದೇ ಫ್ರಸ್ಟ್ರೇಷನ್ನ ನಿಮ್ಗೆ ಗೊತ್ತಿರೋ ಕ್ವೆಶ್ಚನ್ಸ್ ಕೂಡ ನೀವು ರಾಂಗ್ ಆಗಿ ಆನ್ಸರ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಓಕೆ, ಸೊ ಇದು ಮತ್ತೆ ಎಕ್ಸಾಮಿಗೆ ಹೋಗೋ ಮುಂಚೆ ದೇವ್ರ ಕೈ ಮುಗಿರಿ ಅಂತ ಹೇಳಿದೆ. ಆಲ್ಸೋ ನಮಗೆ ಕಣ್ಣಿಗೆ ಕಾಣಿಸೋ ದೇವರು ಅಪ್ಪ ಅಮ್ಮ ಇರ್ತಾರೆ ಮನೆಯಲ್ಲಿ, ಅವ್ರದ್ದು ಆಶೀರ್ವಾದ ತಗೊಂಡು ಹೋಗಿ. ಅದಕ್ಕಿಂತ ದೊಡ್ಡದು ಬೇರೆ ಏನು ಬ್ಲೆಸ್ಸಿಂಗ್ ಬೇಡ ನಿಮ್ಗೆ ಲೈಫಲ್ಲಿ. ನಿಮ್ಮನ್ನ ನೀವೇ ಅಂಡರ್ ಎಸ್ಟಿಮೇಟ್ ಮಾಡ್ಕೊಳ್ಬೇಡಿ, ನನಗೇನು ಗೊತ್ತಿಲ್ಲ ಅಂತ ಅನ್ಕೊಳ್ಬೇಡಿ. ಕೆಲವೊಮ್ಮೆ ನಾನು ಆಲ್ರೆಡಿ ಹೇಳಿದ ಹಾಗೆ ನಮಗೆ ಗೊತ್ತಿರಲ್ಲ, ನಾವು ಓದ್ಬಿಟ್ಟಿರ್ತೀವಿ. ಅದು ಎಕ್ಸಾಮ್ ಟೈಮಲ್ಲಿ ಯಾವಾಗ ನೆನಪಾಗಬೇಕು ಅವಾಗ ಕರೆಕ್ಟ್ ಟೈಮ್ನಲ್ಲಿ ನೆನಪಾಗುತ್ತೆ. ಟೆನ್ಷನ್ ತೊಗೊಳ್ಬೇಡಿ, ಆರಾಮಾಗಿ ರಿಲ್ಯಾಕ್ಸ್ ಮಾಡಿ. ಇವಾಗಲೂ ಈ ವಿಡಿಯೋ ನೋಡ್ತಾ ಇರುವಾಗ ರಿಲ್ಯಾಕ್ಸ್ ಯುವರ್ ಶೋಲ್ಡರ್, ರಿಲ್ಯಾಕ್ಸ್ ಯುವರ್ ಜಾ, ಜಸ್ಟ್ ರಿಲ್ಯಾಕ್ಸ್ ಯುವರ್ ಸೆಲ್ಫ್. ಒಂದು ರಿಲ್ಯಾಕ್ಸೇಷನ್ ಸ್ಟೇಟ್ನಲ್ಲಿ ಇರಿ. ಎಕ್ಸಾಮ್ ಟೈಮ್ನಲ್ಲಿ ಏನಾದರೂ ನಿಮಗೆ ಯಾವುದಾದ್ರೂ ಕ್ವೆಶ್ಚನ್ ನೋಡಿ ಸಡನ್ನಾಗಿ ಭಯ ಆಗಿ ಏನಾದರೂ ಬಬ್ಲಿಂಗ್ ಮಿಸ್ಟೇಕ್ ಮಾಡಿಬಿಟ್ಟಿದ್ದೀರಾ, ಏನೇ ಒಂದು ನರ್ವಸ್ನೆಸ್, ಆಂಗ್ಸೈಟಿ ಇಂಡ್ಯೂಸ್ ಮಾಡುವಂಥದ್ದು ಏನಾದರೂ ಎಕ್ಸಾಮ್ ಹಾಲ್ನಲ್ಲಾದರೆ ನೀವು ಈಸಿಯಾಗಿ ಆಂಗ್ಸೈಟಿನ ಹೆಂಗೆ ರಿಲೀಫ್ ಮಾಡ್ಕೋಬೋದು ಅಂತ ಕೂಡ ನಾನು ಹೇಳ್ತೀನಿ. ಬಾಕ್ಸ್ ಟೆಕ್ನಿಕಲ್ಲಿ ಒಂದು 3-4 ಸಲ ಬ್ರೀದಿಂಗ್ ಮಾಡಿ. ಏನಂತ ಅಂದರೆ ಬಾಕ್ಸ್ ಟೆಕ್ನಿಕ್, ಇನ್ಹೇಲ್, ಹೋಲ್ಡ್, ಎಕ್ಸ್ಹೇಲ್, ಹೋಲ್ಡ್. 4 ಸೆಕೆಂಡ್ಸ್ಗೆ ಲೆಕ್ಕ ತಗೊಳ್ಳೋಣ. 4 ಸೆಕೆಂಡ್ಸ್ ಕೌಂಟ್ ಮಾಡ್ಕೊಂಡು ಇನ್ಹೇಲ್ ಮಾಡಿ, 4 ಸೆಕೆಂಡ್ಸ್ ಹೋಲ್ಡ್ ಮಾಡಿ, 4 ಸೆಕೆಂಡ್ಸ್ ಎಕ್ಸ್ಹೇಲ್ ಮಾಡಿ, 4 ಸೆಕೆಂಡ್ಸ್ ಮತ್ತೆ ಹೋಲ್ಡ್ ಮಾಡಿ. ಸೊ ಇದನ್ನಷ್ಟೇ ನೀವು ಒಂದು 4-5 ಸಲ 1 ನಿಮಿಷದಷ್ಟೊತ್ತಿಗೆ ಮಾಡಿದರೆ ನಿಮಗೆ ಆಂಗ್ಸೈಟಿ ಎಲ್ಲ ಸ್ವಲ್ಪ ರಿಲೀವ್ ಆಗುತ್ತೆ. ಸೊ ನರ್ವಸ್ ಸಿಸ್ಟಮ್ ಎಲ್ಲ ಕೂಡ ಸ್ವಲ್ಪ ಕಾಮ್ ಡೌನ್ ಆಗುತ್ತೆ. ಯು ಕ್ಯಾನ್ ಫೋಕಸ್ ಬೆಟರ್ ಆನ್ ದಿ ಅಪ್ಕಮಿಂಗ್ ಕ್ವೆಶ್ಚನ್ಸ್. ಸೊ ನಮ್ಮ ಲಕ್ಷ್ಯದ ಮಕ್ಕಳು ಮತ್ತು ತುಂಬ ಜನ ಕಾವೇರಿ ಬ್ಯಾಚ್ನವರು ಎಲ್ಲ ಕೂಡ ನಾಳೆ ಎಕ್ಸಾಮ್ ಕೊಡ್ತಾ ಇದ್ದೀರಾ. ತುಂಬ ದಿನದಿಂದ ವೇಟ್ ಮಾಡ್ತಾ ಇದ್ರಿ ಈ ಎಕ್ಸಾಮಿಗೆ. ಎಲ್ಲರಿಗೂ ಒಳ್ಳೆಯದೇ ಆಗುತ್ತೆ. ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಹೋಗಿ. ನಾಳೆ ಹೆಂಗಾಯಿತು ಎಕ್ಸಾಮ್ ಬಂದು ಹೇಳಿ, ನಮಗೆ ತಿಳಿಸಿ, ಆಯಿತಾ? ಎಲ್ಲ ಚೆನ್ನಾಗಿ ಆಗುತ್ತೆ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.